ಅಂದ್ಕೊಂಡ್ರು ಸ್ವಲ್ಪ ಗಟ್ಟಿಯಾಗಿ ಕೇಳ್ರಿ ಕೊಡ್ತಾನೆ. ಏನಿಲ್ರಿ, ಸ್ವಲ್ಪ ಗಟ್ಟಿಯಾಗಿ ಕೇಳ್ರಿ, ಜೋರಾಗಿ ಕೇಳ್ರಿ ಕೊಡ್ತಾನೆ. ನಮಗೆ ಕೊಟ್ಟಿದ್ದು ಆಯಿತು, ಕಿತ್ಕೊಂಡಿದ್ದು ಆಯಿತು, ಏನು ಮಾಡೋಕ್ಕಾಗಲ್ಲ. ನೀವಾದ್ರೂ ಉಳಿಸ್ಕೊಳ್ರಿ. ಪ್ರೀತಿ ಮಾಡೋರಿಗೆ ಪ್ರೀತಿ ಕೊಡ್ರಿ, ಪ್ರೀತಿ ಮಾಡದೇ ಇರೋರಿಗೆ ಪ್ರೀತಿ ಕೊಟ್ಟು ಹಾಳು ಮಾಡ್ಕೊಂಡ್ಬಿಡ್ರಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಟೆಂಪಲ್ ನೋಡಿ ಸಾಕಾಗೈತೆ. ಇದು 3ನೇ ಗೋಪುರ ಅಂತ ಯಾವುದೇ ನಿಮ್ಗೆ ತೋರಿಸಿದ್ನಲ್ಲ ನೋಡಿ, ಲೈಟನ್ ಆಯಿತು ಸಾಕಾದ. ಅಯ್ಯೋ ಅವ್ರು ಹೆಂಡ್ತಿದ್ದೀರಿಗೆ ಹೆಂಗೆ ಫೋಟೋ ತೆಗಿತಾರೆ ಗೊತ್ತಾ? ಇಲ್ಲೊಂದು ಕಪಲ್ಸ್, ಇಲ್ಲೊಂದು ಭಾರಿ ಸೀನ್ ಗೈಸ್. ನೋಡ್ರಿ ಇಲ್ಲಿ ಅಣ್ಣನು ಅಬ್ಬ ಯಾವ ತರ ಸೀನ್. ಡೌಟೇ ಕೇಳಿಲ್ಲ ಕಣ, ನಮ್ಮ ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ ಅನ್ಸೋರ್ ನಾವಾಗಿರ್ಬೇಕು. ಮೇನ್ ಗಾಯ್ಸ್, ಈ ವಿಡಿಯೋದಲ್ಲಿ ತಮಿಳ್ನಾಡಿಗೆ ಹೋಗೋದು ಬ್ಲಾಗ್ಸ್ ಬರುತ್ತೆ ನೋಡಿ. ಕಾಲೇಜ್ ಬ್ಲಾಗ್ಸ್ ಎಲ್ಲ ನೋಡಿದ್ದೀರಾ, ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. 2K ನನಗದು ಇಚ್ಛೆ, ಇನ್ನೂ ಹಂಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ತಿಳ್ಕೊಂತೀನಿ ಗೈಸ್. ಫೈನಲಿ ಲೊಕೇಶನ್ಗೆ ಬಂದಿದ್ದೀನಿ. ಕಾರ್ ಬಂದ್ಬಿಟ್ಟು ಯೋಂಡಾಯಲ್ಲಿ 7 ಸೀಟ್ರ್ ಯಾವುದೋ ಬರುತ್ತಲ್ಲಪ್ಪ, 6 ಗೇರ್ ಗೈಸ್. ಇದು 6 ಗೇರ್ ಕಾರು. ನಾವೆಲ್ಲ 7 ಗೇರ್ 8 ಗೇರ್ ಎಲ್ಲ ಓಡಿಸಿದ್ದೀವಿ ಬಿಡಿ. ಟೆಂಪೋನ ಇಲ್ಲ, ನಮಗೆ ಮ್ಯಾಟ್ರ್ ಆಗೋಲ್ಲ. ಸ್ಟಾರ್ಟ್ ಮಾಡೋಣ ತಡೀರಿ, ನಿಲ್ಲಿಸ್ಬಿಟ್ಟಿದ್ದಾರೆ ಅನ್ಸುತ್ತೆ. ಬನ್ನಿ, ಕಾರೆಲ್ಲ ಒಂದು ರೌಂಡ್ ತೋರಿಸ್ತೀನಿ. ಮಿರರೆಲ್ಲ ಉಳಿಸ್ಕೋಸ್ ಮಾಡಾಕ್ಬಿಟ್ಟಿದ್ದಾರೆ. ಹೊರಗಡೆ ತೆಗೆದು ಹಾಯ್ ಗಾಯ್ಸ್, ಏನು ಸಮಾಚಾರ? ಇದೇ ಕಾರು ಈಗ ಯಾವುದದು ತಿರುನಾವಳಂತಪುರಂ ಎಲ್ಲ ದೇವಸ್ಥಾನಕ್ಕೆ ಅನ್ಸುತ್ತೆ. ದೇವಸ್ಥಾನಕ್ಕೆ ಗಾಯ್ಸ್, ದೇವಸ್ಥಾನಕ್ಕೆ ತಾತ ಅಜ್ಜಿ, ಇನ್ನೊಬ್ಬರು ತಾತ ಅಜ್ಜಿ, ಫುಲ್ ತಾತ ಅಜ್ಜಿ ಫ್ಯಾಮಿಲಿ ಗಾಯ್ಸ್. ಗೈಸ್, ವಿಡಿಯೋ ಏನು ಮಾಡೋಕ್ಕೆ ಹೋಗಿಲ್ಲ, ಇಲ್ಲೇ ಊಟಕ್ಕೆ ಸ್ಟಾಪ್ ಕೊಟ್ಟಿದ್ದೀವಿ. ಹತ್ರ ಸೇಲಂ ಹತ್ರ ಇದ್ದೀವಿ. ಯಾವ ತಾತ ಅವನೇ ನೋಡ್ರಿ ಇಲ್ಲಿ, ಹೆವಿ ಶೂಟು ಬರ್ತಾನೆ, ಹೆವಿ ಶೂಟ್ ಮಾಡ್ಕೊಂಡು ಕರ್ಕೊಂಬಂದವನೇ. ಅದಕ್ಕೇ ಏನು ಮಾಡೋಕ್ಕೆ ಹೋಗಿಲ್ಲ ವೀಡಿಯೋನ. ಆದರೆ ಮಾಡ್ತೀನಿ ವೀಡಿಯೋ, ಅಲ್ಲೋಗಿ ಸ್ಟಾರ್ಟ್ ಮಾಡ್ತೀನಿ ಬ್ಲಾಗ್ ಅಷ್ಟೇ. ಕಾರಲ್ಲಿ ಹೋಯ್ತಾ ಮಾಡೋಕ್ಕಾಗಲ್ಲ, ಹೆವಿ ಶೂಟ್ ಆಗ್ತಾವನೆ. ತಾತ ಪಕ್ಕದಲ್ಲಿ ಕುತ್ಕೊಂಡು ಯಪ್ಪ, ತಾತ ಅಜ್ಜಿದಿರು ನೋಡ್ರಿ ಇಂಥ ಡ್ಯೂಟಿ. ನಿಜ ಹೇಳ್ತೀನಿ, ತಾತ ಅಜ್ಜಿದಿರ ಜೊತೆ ಅಂತ ಹೋಗ್ಬಿಟ್ರಿ ಹೆವಿ ಶೂಟ್ ಆಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ದೇವಸ್ಥಾನ ಹತ್ರ ಸಿಗ್ತೀನಿ ಬಿಡ್ರಿ. ವೀಡಿಯೋ ಅಂತೂ ಮಾಡೋಕ್ಕಾಗಲ್ಲ, ಮಾಡಿದ್ರು ಕ್ಲಿಪ್ ಹಾಕಿರ್ತೀನಿ, ನೋಡ್ಕೊಬೋದು. ಬನ್ನಿ, ತಿರುವನ ಮಲೈ ತೋರಿಸ್ತೀನಿ ನಿಮಗೆ ಈಗಿನ ಲಾಗಲ್ಲಿ. ಓಕೆ, ಪಾದಯಾತ್ರೆ ಗಾಯ್ಸ್, ಪಾದಯಾತ್ರೆ. ಗಾಯ್ಸ್, ಬರ್ತಾನೆ ಎಂಟ್ರಿ ಆದ್ವಿ. ಇದೇನಿದು ಮಂಟಪ, ಈ ಮಂಟಪ ಬುಕ್ ಮಾಡೋರೆ. ಅಂದರೆ ಏನು ಬಂದಿರೋದು ಅಂತಂದರೆ, ಇವರು ಅದೇನೋ 10 ದಿನ ಊಟ ಹಾಕ್ಸ್ತಾರಂತಲ್ಲ, ಆ ಥರ ಏನೋ ಬೇಡ್ಕೊಂಡಿರ್ತಾರಲ್ಲ, ಆ ಥರ ಬೇಡ್ಕೊಂಡಿದ್ದಂತೆ. ಇವಾಗ ಏನಿಲ್ಲ, ನೋ ಎಕ್ಸಿಟ್ ಗಾಯ್ಸ್. ಆ ಥರ ಊಟ ಹಾಕ್ಸ್ತಾರಂತೆ ಇವರು.
ಅಂದರೆ ವರ್ಷನೂ ಬರ್ತಾ ಇರ್ತಾರಂತೆ ಇಲ್ಲಿಗೆ. ತಿರುವನಮಲೈ. ಸಂಜೆ ನಾವು ಟಿಕೆಟ್ ತರ್ಸೋಕೆ ಹೇಳಿದ್ದೀನಿ. ದೇವಸ್ಥಾನಕ್ಕೆ ಹೋಗೋಣ, ಎಕ್ಸ್ಪೀರಿಯೆನ್ಸ್ ತೋರಿಸ್ತೀನಿ ದೇವಸ್ಥಾನದ್ದು. ಒಳ್ಳೆ ಕಳ್ಳ ಇದ್ದಂಗೆ ಇದ್ದೀನಿ. ಫಸ್ಟ್ ಕಟಿಂಗ್ ಮಾಡ್ಸೋಣ ಅಂದ್ಕೊಂಡಿದ್ದೆ, ಇವತ್ತು ಪೀಸಾಗಿರೋಣ ಕಟಿಂಗ್ ಮಾಡಿಸ್ಕೊಂಡು ಅಂದ್ಕೊಂಡಿದ್ದೆ. ಡ್ಯೂಟಿ ತಗ್ಲಾಕ್ದ ನಮ್ಮ ಹುಡುಗ ಒಂದು. ಹೆಂಗೋ ಶಿವರಾತ್ರಿಗೆ ಎಲ್ಲೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೆ. ಶಿವರಾತ್ರಿಗೆ ತಿರುವಣ್ಣಾಮಲೈಗೆ ಬಂದಿದ್ದೀನಿ, ನಿಮಗೂ ತೋರಿಸ್ತೀನಿ, ಬನ್ನಿ ನಮ್ಮ ಜೊತೆ. ಓಕೆ ಬನ್ನಿ, ಸಂಜೆ ವ್ಯೂ ತೋರಿಸ್ತೀನಿ. ದೇವಸ್ಥಾನಕ್ಕೆ ಹೋಗೋಣ ನಾಳೆ. ಫುಲ್ ಸ್ನಾನ ಮಾಡ್ಕೊಂಡು ಮಸ್ತಾಗಿ. ಓಕೆನಾ? ನೋಡಿ ಹಳೇ ಕಾಲದ ಮನೆ ಇದು, ಅದು ಚಿತ್ರ ಅಂತ ಗೈಸ್. ಹಳೇ ಕಾಲದ್ದು ಹೆಂಗೈತೆ, ಮಸ್ತಾಗೈತೆ. ಗೈಸ್ ನಾನು ಇದೆಲ್ಲ ಕಡೆ ಅಬ್ಸರ್ವ್ ಮಾಡಿದ್ದು ಒಂದೇ, ಅವ್ರವ್ರ ಭಾಷೆಗೆ ಅವ್ರು ಎಷ್ಟು ಮಹತ್ವ ಕೊಟ್ಟಿದ್ದಾರೆ ಅಂತಂದರೆ ನೋಡಿ. ಪೊಲೀಸ್ ಸ್ಟೇಷನ್ ಇಂಗ್ಲೀಷಲ್ಲಿ ಐತಾ? ಅದೇ ನಮ್ಮ ಬೆಂಗಳೂರಲ್ಲಿ, ನಮ್ಮ ಕರ್ನಾಟಕದಲ್ಲಿ ಇಂಗ್ಲೀಷು ನೋಡ್ರಿ. ಯಾಕೆ ಇಲ್ಲಿ ಬೇರೆ ಸ್ಟೇಟ್ ಅವ್ರು ಬರಲ್ವಾ? ಅವ್ರಿಗೆ ಅರ್ಥ ಆಗೋದು ಬೇಡವಾ ಇಲ್ಲಿ? ಇಷ್ಟೇ ನಮ್ಮ ಜನ. ಯಾವ ಥರ ಹೇಳಿದ್ರೆ, ಫಸ್ಟು ಅವ್ರ ಮನೆ ಉದ್ಧಾರ ಆಗೋದು ನೋಡ್ಕೊಬೇಕು, ಆಮೇಲೆ ಜನಗಳು ನೋಡೋಲ್ಲ. ಇಲ್ಲಿ ನೋಡ್ರಿ, ಯಾಕೆ ಇಲ್ಲೇ ಇವ್ರಿಗೇನು ಬೇಡವಾ? ಇವ್ರಿಗೇನು ಬೇಡವಾ ಗಾಯ್? ಬೇಜಾರಾಗುತ್ತೆ ನೋಡ್ರಿ. ತಿರುವಣ್ಣಾಮಲೈ ಈ ಥರ ಹೊರಗಡೆ 4 ಗೋಪುರ ಇದೆ. ಫುಲ್ಲು ಇವಾಗ ಒಂದು ರೌಂಡ್ ಟೆಂಪಲ್ಲು ಔಟ್ಸೈಡು ಒಂದು ವ್ಯೂ ಹಾಕೊಂಬರೋಣ. ಓಕೆ, ಇದನ್ನು 9ನೇ ಶತಮಾನದಲ್ಲಿ ಚೋಳಾಸ್ ಬಿಲ್ಟ್ ಮಾಡಿರೋ ಟೆಂಪಲ್ ಇದು. ನೋಡ್ರಿ ಎಷ್ಟು ಸಖತ್ತಾಗಿ ಬಿಲ್ಟ್ ಮಾಡಿದ್ದಾರೆ. ಹೆಂಗೈಸ್ ಇವಾಗ ದೇವರಣೆ ಗೊತ್ತಿಲ್ಲ ಗೈಸ್. ನೋಡಿ ಹಿಂಗೆ ಓಡಾಡ್ಬೋದಾ? ಓಡಾಡ್ಬೋದು ಹಿಂಗೆ. ತೋರಿಸ್ತೀನಿ ನೋಡಿ, ಹಿಂಗೆ ತೋರಿಸ್ತೀನಿ. ಇನ್ನೂ ಒಳಗಡೆ ನಾಳೆ ಎಂಟ್ರಿ, ಟಿಕೆಟ್ ತರಕ್ಕೆ ಹೋಗಿದ್ದಾರೆ. ನಮಗೂ ನಿಮಗಿನ್ನೂ ಇನ್ಫಾರ್ಮೇಷನ್ ಬೇಜಾನ್ ಕೊಡೋದೈತೆ ನಮ್ಮ ಕರ್ನಾಟಕದಿಂದ. ನೋಡ್ರಿ ಏನು ಸಾಕಾಗೈತೆ ಗೈಸ್. ಹೇಳಿ ತೋರಿಸ್ತೀನಿ. ನೋಡ್ರಿ ರಾಜಗೋಪುರಂ ಹೆಂಗಿದೆ ನೋಡಿ ಫ್ರೆಂಡ್ಸ್. ಇದು ಶಿವನ ದೇವಸ್ಥಾನ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು ಎಲ್ಲಿವರೆಗೂ ಬಂದಿದ್ದು. ಇಲ್ಲಿ ಇನ್ನೇನು 30 ಕಿಲೋಮೀಟ್ರ್ ಐತೆ ಅನ್ನಂಗೆ ಅವ್ರನ್ನ ಕೇಳಿದೆ, ಯಾವ ದೇವಸ್ಥಾನ ಇದು ಅಂತ. ಅವಾಗ ಹೇಳ್ತವ್ರೆ ಶಿವಂದು ಕಣೋ ಅಂತ. ಅವಾಗ ಇನ್ನೂ ಖುಷಿ ಆಗೋದೆ, ಸೀರಿಯಸ್ ಆಗಿ ಖುಷಿ ಆಗೋದು. ಗೊತ್ತಾ, ನಾನು ಪನ್ನೀರ್ ಗೋಲ್ಡ್ ಕವರ್ ನೋಡಿ ಗೈಸ್ ಹೆಂಗೈತೆ ನೋಡಿದ್ರಾ? ಸಕ್ಕದಾಗೈತಲ್ವ? ಅಲ್ಲೊಂದು ತೋರಿಸೋಣ ಫಸ್ಟೊಂದು, ಆಮೇಲೆ ಇಲ್ಲೊಂದು, ಇದು 3ನೇದು, ಇನ್ನೊಂದಿದೆ ಆ ಕಡೆ ಸೈಡು. ಟೋಟಲ್ 4 ಇದೆ ಗೋಪುರ. ಮಾತ್ರ ಸರಿಗೈತೆ ಗೈಸ್ ಟೆಂಪಲ್ ಮಾತ್ರ. ನೋಡಿ ಗೈಸ್ ಹೆಂಗೆ ಐತೆ ನೋಡಿ ಟೆಂಪಲ್ ನೋಡಿ, ಸಕ್ಕತ್ತಾಗೈತೆ. ಇದು 3ನೇ ಗೋಪುರ ಅಂತ ಯಾವುದೇ ನಿಮ್ಗೆ ತೋರಿಸಿದ್ನಲ್ಲ ನೋಡಿ, ಲೈಟ್ ಆನ್ ಆಯಿತು. ಸಕ್ಕತ್ತಾಗೈತೆ ನೋಡಿ ಗೈಸ್, ವ್ಯೂ ನೋಡಿ, ಸಕ್ಕತ್ತಾಗೈತೆ ನೋಡಿ. ನಾಳೆ ತೋರಿಸ್ತೀನಿ ಬನ್ನಿ ನಿಮ್ಮ ವ್ಯೂ, ಇನ್ನೂ ಮಸ್ತಾಗಿರುತ್ತೆ. ನೋಡಿದ್ರೆ ಗೈಸ್ ಹೇಗಿದೆ ಅಂತ. ಇನ್ನೂ ನಾಳೆ ತೋರಿಸ್ತೀನಿ ನಿಮಗೆ. ಒಳಗಡೆ ಎಲ್ಲ ಟೆಂಪಲ್ಲು ಐ ಥಿಂಕ್ ಬಿಡಲ್ಲ ಮೊಬೈಲ್ ಯೂಸ್ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ತಿರುವನಮಲೈ. ಶೇಷಾದ್ರಿ ಸ್ವಾಮಿ ಹಂಗಾಗಿ ನಡೆಯೋದೆಲ್ಲ ಬೋರ್ಡ್ ಹಾಕಿದ್ರು ನೋಡಿ. ಫುಲ್ಲು ವಾಕಿಂಗು, ಮುಖದಲ್ಲೆಲ್ಲ ಗುಳ್ಳೆ ಆಗಿ ಕಾಲೇಜ್ ಓಡಾಡಿ ವೇಸ್ಟ್ ಆಗ್ಬಿಟ್ಟಿದ್ದೀವಿ.
ಆದರೂ ಸೀರಿಯಸ್ ಆಗಿ ತುಂಬಾ ಖುಷಿ ಆಗ್ತಾಯಿದೆ ನನಗಂತೂ. ಯಾಕೆ ಅಂದರೆ ಹೆಂಗೋ ಶಿವರಾತ್ರಿಗೆ ಶಿವನ ದೇವಸ್ಥಾನಕ್ಕೆ ಬಂದಿದ್ದೀನಲ್ವ, ಅದು ನಮ್ಮ ಬಾಸ್ ಬೇರೆ. ತುಂಬಾ ಖುಷಿ ಆಗ್ತಿದೆ. ಅದು ಮುಖದಲ್ಲಿ ಕಾಣ್ತಾ ಇಲ್ಲ, ಸೆಕೆ ಗೈಸ್. ಎಷ್ಟು 35 ಡಿಗ್ರಿ ಐತೆ ಗೈಸ್ ಇದು. ಅದಕ್ಕೆ ಫುಲ್ಲು ಸುಸ್ತು, ಟಯರ್ಡ್. ಫಸ್ಟು ಹೋಗಿ ಆಡೇಳಿ ಎಲ್ಲಾದರೂ ಒಂದು ಟೀಗಿ ಕುಡ್ದು ಶಿಸ್ತಾಗಿ ಇವತ್ತು ನೈಟ್ ಶೆಡ್ಡಾಗಿ ಬೆಳಗ್ಗೆ ರೆಡಿಯಾಗಿ ಗೈಸ್ ಇವಾಗಾದರೆ ಹೆಂಗೋ ನೆಮ್ಮದಿಯಾಗಿ ದರ್ಶನ ಸಿಗುತ್ತೆ, ನೋಡ್ಕೊಬೋದು. ನಿಜ ನಾಳೆ ಎಲ್ಲ ಬಂದರೆ ಈ ಥರ ವೀಡಿಯೋ ಮಾಡೋಕ್ಕೆಲ್ಲ ಆಗಲ್ಲ, ಇಲ್ಲ ಅಂದ್ಕೊಳ್ರಿ. ಇಲ್ಲೇ ಎಷ್ಟು ಜನ ಆಗೋರಾಗಲಿ ನೋಡ್ರಿ, ಅಪ್ಪ ಭಯಂಕರ ಜನ ಇದ್ದಾರೆ ಗೈಸ್. ನೋಡಿ ಗೈಸ್, ಈಗ ಹೆಂಗೋ ಮಸ್ತಾಗಿ ದರ್ಶನ ಒಂದು ಮಾಡ್ತಾಯಿದ್ದೀವಿ. ನಾಳೆ ಎಲ್ಲ ಸೀರಿಯಸ್ಸಾಗಿ ಹೆವಿ ಜನ ಅಂದ್ಕೊಳ್ರಿ. ಗೈಸ್ ಜಸ್ಟ್ ನಾವು ದರ್ಶನ ಆಯಿತು. ಎಲ್ಲ ಒಂದೇ ಥರ ದೇವಸ್ಥಾನ, ಸಖತ್ತಾಗಿದೆ ಮಾತ್ರ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಯಾರಾದರೂ ನೋಡಿಲ್ಲ ಅಂತ ಅಂದರೆ ಬರ್ಬೋದು, ಚೆನ್ನಾಗಿದೆ ದೇವಸ್ಥಾನ ಮಾತ್ರ, ಸಖತ್ತಾಗಿದೆ ನೋಡಿ. ಸಿನಿಮ್ಯಾಟಿಕ್ಸಲ್ಲಿ ಒಂದೆರಡು ವೀಡಿಯೋ ಮಾಡಿಕೊಂಡು ಬೆಳಗ್ಗೆ ಸಿಗ್ತೀನಿ. ಕಾಲಂತೂ ಹೆವಿ ನೋಯ್ತಿದೆ. ಎಷ್ಟೊತ್ತಾಯಿತು, 2 ಅವರ್ ದರ್ಶನಕ್ಕೆ. ನೋಡಿ ಫೋಟೋಗ್ರಾಫರ್, ಕ್ಯಾಮ್ರಾಗ್ರಾಫರ್ ನೋಡ್ರಿ, ಫೋಟೋ ಆ್ಯಂಗಲ್ ಫೋಟೋ ತೆಗಿತಾವನೆ. ಅಯ್ಯೋ ಅವ್ರು ಇಂಟಿದ್ದೀರಿಗೆ ಹೆಂಗೆ ಫೋಟೋ ತೆಗಿತಾವ್ರು ಗೊತ್ತಾ? ಇಲ್ಲೊಂದು ಕಪಲ್ಸ್, ಇಲ್ಲೊಂದು ಭಾರಿ ಸೀನ್ ಗೈಸ್. ನೋಡ್ರಿ ಇಲ್ಲಿ ಅಣ್ಣನು ನೋಡ್ರಿ, ಅಣ್ಣನು ಅಬ್ಬ ಯಾವ ಥರ ಸೀನ್ಗಳಿಲ್ರಿ, ಸಖತ್ತಾಗಿದೆ ಗೈಸ್. ಆದರೆ ದೇವಸ್ಥಾನ ಮಾತ್ರ ಭಾರಿ. ಅಂದರೆ ಹೋಗೋಣ, ಇವರೆಲ್ಲ ಗ್ಯಾಪಲ್ಲಿ ನೋಡ್ರಿ, ಎಲ್ಲ ದರ್ಶನ ಆಗಿದೆ. ಹೋಗೋಣ. ಬೆಳಗ್ಗೆ ಅಂತೂ ಕಾಲಿಡೋಕ್ಕೂ ಹೋಗಲ್ಲ, ಅದಂತೂ ಗೊತ್ತು 100%. ಇವಾಗಲೇ ಎಲ್ಲ ರೆಡಿ ಮಾಡ್ಕೊಂಡು ಹೋದೆ. Day 2. ಗುಡ್ ಮಾರ್ನಿಂಗ್. ಟೈಮ್ ಎಷ್ಟಾಗೈತೆ ವಯಸ್ಸು? 9:30 ಆಗೈತೆ. ಬಿಸಿಲು ಮಾತ್ರ ಆಗಲೇ 2 ಗಂಟೆ ಬಿಸಿಲು ಇದ್ದಂಗೆ ಐತೆ ನೋಡ್ರಿ. ಟೆಂಪಲ್ ಕಾಣಿಸ್ತೀವಿ. ಯಪ್ಪ ಇವಾಗ ಬಂದೆ, ಬ್ಯಾಗ್ದು ಎಲ್ಲ ಇಡೋಣ ಅಂತ. ಇನ್ನೇನು ಇವತ್ತು ಬಿಡ್ಬೋದು ಅಂದ್ಕೊತೀನಿ. ಆದರೆ ಗೈಸ್ ಬಿಸಿಲು ಮಾತ್ರ ತಮಿಳ್ನಾಡಲ್ಲಿ ಎವ್ವಿ ಇರುತ್ತೆ. ಎಲ್ಲ ಸ್ಟೇಟು ಒಂಥರ, ಆದರೆ ತಮಿಳ್ನಾಡು ಒಂಥರ ಎವ್ವಿ ಬಿಸಿಲು. ನಮ್ಮಲ್ಲಿ ಧೂಳು ನೋಡಪ್ಪ, ಧೂಳು ಅಪ್ಪ. ಆ ಬಿಸಿಲು ಜೊತೆ ಧೂಳು ಬೇರೆ, ಅದಕ್ಕೆ ಆಗಲೇ ಪಿಂಪಲ್ ಸ್ಟಾರ್ಟ್ ಆಗೈತೆ ಮತ್ತೆ. ಯಾವ ಥರ ಹೇಳ್ರಿ, ಹೊರ್ಗಡೆ ಬಂದರೆ ಮಾತ್ರ ರೋದನೇನೆ. ನನಗಂತೂ ಏನಾದರೂ ಒಂದು ಇದ್ದೇ ಇರುತ್ತೆ. ಇನ್ನೇನಿಲ್ಲ ಗೈಸ್, ಇವತ್ತು ಶಿಸ್ತಾಗಿ ಪೂಜೆ ಮುಗಿಸ್ಕೊಂಡು ಬಿಡೋದೇ ಅಂದ್ಕೊಂಡಿದ್ದೀನಿ. ನೋಡೋಣ ಇನ್ನೂ ಏನು ಹೇಳ್ತಾರೆ ಅಂತ. ಮತ್ತು ದರ್ಶನ ಎಲ್ಲ ಮಸ್ತಾಗಾಯಿತು. ನೆನ್ನೆ ನೈಟೇನೆ ವಿಡಿಯೋ ಎಲ್ಲ ಮಾಡಿದ್ದೀನಿ, ಹಾಕ್ತೀನಿ ನೋಡಿ. ಹೋಗಿ ಬಾಸ್ಗೆ ಒಂದು ಕೈ ಮುಗ್ದು ಮಸ್ತಾಗಿ ಸ್ವಲ್ಪ ಕೇಳ್ಕೊಳೋದೈತೆ, ಯಾಕೆ ಈ ಥರ ಮಾಡ್ತಾ ಇದೆಯಾ ಅಂತ. ತುಟಿ ಎಲ್ಲ ಬ್ಲಾಸ್ಟೇ ಆಗ್ಬಿಟ್ಟೈತೆ.
ಎಲ್ಲ ಟೀ ಪ್ರಭಾವ, ಟೀ ಕಾಫಿ ಪ್ರಭಾವ. ಶಿಸ್ತಾಗಿ ಬಾಸ್ನ ಮಾತಾಡ್ಸ್ಕೊಂಡು ಬರಬೇಕು. ಬಾಸ್ ಹತ್ರ ಸ್ವಲ್ಪ ಅಪ್ಲಿಕೇಶನ್ ಹಾಕೋದೈತೆ. ಅಪ್ಲಿಕೇಶನ್ ಎಲ್ಲ ಹಾಕಿದ್ಮೇಲೆ ಸಿಗೋಣ. ಏನಂತೀರ? ನೀವು ಅಷ್ಟೇ ಇವತ್ತು ಎಲ್ಲ ಬಾಸ್ ಹತ್ರಕ್ಕೆ ಹೋಗ್ರಿ. ಬಾಸ್ ಹತ್ರಕ್ಕೆ ಹೋಗಿ ಮಾತಾಡ್ಕೊಂಡು ಕಷ್ಟ ಸುಖನ ಬನ್ನಿ. ಇವತ್ತು ಖುಷಿಯಾಗಿರ್ತಾರೆ ಬಾಸು, ಗೊತ್ತಾಯ್ತಾ? ನೀವೇನೇ ಅಂದ್ಕೊಂಡ್ರು ಸ್ವಲ್ಪ ಗಟ್ಟಿಯಾಗಿ ಕೇಳ್ರಿ, ಕೊಡ್ತಾನೆ. ಏನಿಲ್ರಿ, ಸ್ವಲ್ಪ ಗಟ್ಟಿಯಾಗಿ ಕೇಳ್ರಿ, ಜೋರಾಗಿ ಕೇಳ್ರಿ, ಕೊಡ್ತಾನೆ. ನಮಗೆ ಕೊಟ್ಟಿದ್ದು ಆಯಿತು, ಕಿತ್ಕೊಂಡಿದ್ದು ಆಯಿತು, ಏನು ಮಾಡೋಕ್ಕಾಗಲ್ಲ. ನೀವಾದರೂ ಉಳಿಸ್ಕೊಳ್ರಿ. ಪ್ರೀತಿ ಮಾಡೋರಿಗೆ ಪ್ರೀತಿ ಕೊಡ್ರಿ, ಪ್ರೀತಿ ಮಾಡದೇ ಇರೋರಿಗೆ ಪ್ರೀತಿ ಕೊಟ್ಟು ಹಾಳು ಮಾಡ್ಕೊಂಬಿಡ್ರಿ. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನಿನ್ನೆ ವಿಡಿಯೋ ಚೆನ್ನಾಗಿ ಬಂದೈತೋ ಬಂದಿಲ್ವೋ ಗೊತ್ತಿಲ್ಲ, ಅದ್ರ ದರ್ಶನ ಮಾತ್ರ ಮಸ್ತಾಗಾಯ್ತು. ನೈಟು ಚೆನ್ನಾಗಿತ್ತು ದರ್ಶನ ಎಲ್ಲ, ಮಸ್ತ್ ಟೆಂಪಲ್ ಮಾತ್ರ. ಫಸ್ಟ್ ಟೈಮ್ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಇದನ್ನೆಲ್ಲ ರೀಲ್ಸಲ್ಲಿ ನೋಡಿದ್ದೆ, ಇಷ್ಟು ದೊಡ್ಡ ಗೋಪುರ ಇರುತ್ತಲ್ಲ ಅಂತ. ಮಸ್ತಾಗಿತ್ತು. ಬಿಸಿಲು ಮಾತ್ರ ಹೆವಿ ಆಗೈತೆ. ಮೊಬೈಲ್ ಹೀಟ್ ಆಯ್ತೈತಾಗಲೇ. ಸರಿನಾ, ಹೋಗೋಣ ಬನ್ನಿ. ದೇವಸ್ಥಾನದ ಒಳಗಡೆ ಗರ್ಭಗುಡಿಲಿ ವೀಡಿಯೋ ಮಾಡೋಂಗಿಲ್ಲ, ಹೊರಗಡೆ ಮಾಡ್ಕೊಬೋದು. ಬನ್ನಿ ಹೋಗೋಣ. ಹೋಗಿ ಬಾಸ್ ಹತ್ರ ಇನ್ನೊಂದು ರೌಂಡು ಕೇಳ್ಕೊಂಡು ಮುಕ್ಕೊಂಡು ಬರುವ. ಏನಂತೀರಾ? ಇನ್ನೊಂದು ಹೇಳೋದು ಮರೀತಿದ್ದೆ, ನೀವೆಲ್ಲೇ ಹೋದ್ರೂ ನಿಮ್ಮ ಕಾರು ಗಿರು ಏನಾದ್ರು ತೊಗೊಂಡೋಗಿದ್ರೆ ಅಲ್ಲೇ ಬಿಟ್ಬಿಡಿ ಸ್ಲಿಪ್ಪರ್ಗಳನ್ನ. ಇಲ್ಲ ಅಂತ ಅಂದರೆ ರೋಲೆ, ಈ ಥರ ಮಾಡಿರಿ. ಬನ್ನಿ ಹೋಗೋಣ. ಆಗೈತಾ? ಅದು ನೋಡಿ ಕಟ್ಟಿರೋ ನೋಡ್ಕ. காசு கொடுத்துருப்பானே. ஓம் நமச்சிவாய. ನಾಮ ಗಿಮ ಎಲ್ಲ ಇಕ್ಕಿಸ್ಕೊಂಡು ಗೊತ್ತಾಯ್ತಾ ಇಲ್ವಲ್ಲ ಎಲ್ಲ ಹೆಂಗೆ ಹೋಗ್ತವ್ರೆ. ಇದು ಗೇಟ್ ಹಾಕ್ಬಿಟ್ಟವ್ರೆ. ಡೈರೆಕ್ಟ್ ಹತ್ರ ಹೋಗಿದ್ದು ಗೈಸ್ ನಾವು. ಅದ್ರ ಫುಲ್ ಡೈರೆಕ್ಟ್ ಹೋಗಿದ್ವಾ. ಇವಾಗ ಎಂಟ್ರಿನೇ ಇಲ್ಲ ಅಂದ್ಕೊಳ್ರಿ. ಎಲ್ಲ ಹಿಂಗೆ ಹೋಗ್ತಾ ಇರೋ ಯಾರು ಕಾಣ್ತಾನೆ ಇಲ್ವಲ್ಲ. ಹೋಗ್ತಾ ಇರೋರು ಯಾರು ಸರಿಯಾಗಿ ಕಾಣ್ತಾನೆ ಇಲ್ಲ. ಏನು ಹೇಳ್ತೀರಾ? ಆದರೂ ಮಸ್ತ್ ಎಕ್ಸ್ಪೀರಿಯನ್ಸ್ ಗೈಸ್, ಸೀರಿಯಸ್ಲಿ. ಎಂಟ್ರಿ ಹೆಂಗೆ ಅಂತಲೂ ಗೊತ್ತಿಲ್ಲ ನನಗೆ. ಸೀರಿಯಸ್ಸಾಗಿ ಸೈಕಲ್ ಬೇಕು. ನೋಡೋಣ ಬನ್ನಿ ಮುಂದೆ. ವಾಪಸ್ ಬರೋ ಚಾನ್ಸಸ್ ತುಂಬಾ ಇದೆ. ಯಾಕೆ ಅಂತ ಅಂದರೆ ಏನು ಬರೀ ಖಾಲಿ ಡ್ಯೂಟಿ ಐತೈತೆ ಯಾಕೋ ಗೊತ್ತಿಲ್ಲ. ಎಲ್ಲಿವರೆಗೂ ಹೋಗುತ್ತೆ ಇದು. ಅಲ್ಲಂತೂ ಮಸ್ತ್ ರಶ್ ಇರ್ತಾರೆ ಅಂದ್ಕೊಂಡಿದ್ದೀನಿ. ನನಗೇನಿಲ್ಲ, ಆ ಗೇಟ್ವರೆಗೂ ಬಂತು ಅಂದ್ರೂ ಸಾಕು, ಅಲ್ಲೇ ಎಕ್ಸಿಟ್ ಆಗಿಬಿಡ್ತೀನಿ ಗೈಸ್. ಎಂಟ್ರೆನ್ಸಿಂದ ಕ್ಯೂ ಆಗದೆ ನೋಡ್ರಿ ಎಷ್ಟು ಜನ ಇದ್ದಾರೆ. ಅದು ಇದ್ರದ್ದು ಹೋಗುವಂತಹ ಗಿಡ ಸಾಕು. ನೆನ್ನೆನೇ ನೋಡಿದ್ದೀವಿ. ಇಲ್ಲ ಹೋಗಿ ಕೈ ಮುಕ್ಕೊಂಬರೋಣ. ಹಾಯ್ ಗೈಸ್, ಅಲ್ಲಿಂದ ಏನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ, ಡೈರೆಕ್ಟ್ ಅವ್ರನ್ನ ಪಿಕಪ್ ಮಾಡ್ಕೊಂಡು ಬಂದಿದ್ದಾಯಿತು. ಐ ಲೈಕ್ ವಿಡಿಯೋ ಇಷ್ಟ ಆಗೋಯ್ತೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ ಬಾಯ್.